ಹಲೋ ಗಾಯ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಂದರೆ ನಾನು ನಮ್ಮ ಫ್ರೆಂಡು ಪಾರಿವಾಳ ಸಾಕಿದ್ದೀವಿ. ಪಾರಿವಾಳನ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದೊಂದು ಮತ್ತು ಅದು ಥರ ಆರಿಸೋದು ಎಲ್ಲ ಕಾಳಾಕಿದ್ದಾನೆ. ಇವಾಗ ತಿಂತೈತೆ, ಆರಿಸ್ತಾನೆ ನೋಡಿ. ಇವಾಗ ಇದು ಥರ ಅಲ್ಲಿ ಒಂದು ಎಷ್ಟು ಸಲ ಆರಿಸಿದ್ಯಾ ಇದನ್ನ? ಒಂದು ದಿನ ಆರಿಸ್ತಿರ್ತೀವಿ. ತಂದು ಸುಮಾರು ದಿವಸನೇ ಆಯಿತು ನೋಡಿ. ಇದು ಯಾವುದೋ ಬೂಟಕ್ಕಿ. ಇದೇ ಹೆಸರೇನಿದು? ಬೂಟಕ್ಕಿ ಏನೋ ಕಾಲೇಟಾಗೈತಂತೆ. ಇವಾಗ ಊಟ ಮಾಡ್ತೈತಂತೆ. ಅದು ನೆನ್ನೆಲ್ಲ ಊಟನೇ ಮಾಡ್ತಿತ್ತಿಲ್ವಂತೆ. ಇವೆರಡಕ್ಕೂ ರೆಕ್ಕೆ ಕಿತ್ಕೊಟ್ಟವ್ರೆ. ಅದಕ್ಕೇನಿಲ್ಲ, ತಾರ ಅಭ್ಯಾಸ ಆಗೈತೆ ಫುಲ್ಲು. ಗಾಯ್ಸ್, ಇದನ್ನು ಆರ್ಸೋಕ್ಕೆ ಈ ತಾರ ಹಿಡ್ಕೊಳಕ್ಕೆ ಆಗಲ್ಲ. ಬೋನ್ ಓಪನ್ ಮಾಡಿದ್ರೆ ಒಳಗೋಯ್ತದಲ್ವ ಇವೆರಡು. ಅವಾಗ ಅದು ಹೋದ್ಮೇಲೆ ಇವಾಗ ನಾನೊಂದ್ಸಲ ಆರಿಸ್ತೀನಿ ತಡೀರಿ. ನೋಡಿ, ಅದು ಒಳಗೋಯ್ತಲ್ವಾ, ಸಿಗೋದೇ ಇಲ್ಲ ಅನ್ನುತ್ತೆ ಗೈಸ್. ಅದು ಅಲ್ಲಿ ಎಲ್ಲೋ ಹೋಯ್ತೈತೆ. ಎಲ್ಲೋಯ್ತು ಗೈಸ್? ಅದು ಬಂತು ನೋಡಿ. ಅಲ್ಲಿ ಇಲ್ಲ ಇಲ್ಲಿ ಬಂತು ಗೈಸ್. ಇಲ್ಲ ಇನ್ನೂ ಇಳಿತಲ್ಲ. ಅದು ಇನ್ನೂ ಹೈಟಲ್ಲಿ ಆರ್ತೈತಿ. ಇದನ್ನ ಇನ್ನೂ ಹೈಟಲ್ಲಿ ಆರಿಸ್ಬೇಕು. ನೋಡೋದ ಇವಾಗ ನಾನು ತಗೊಂಡೋಗಿ ಬಿಡ್ತೀನಿ ಅಲ್ಲಿ ದೂರದಲ್ಲಿ ಎಲ್ಲಾರ. ಅಲ್ಲಿ ಗಾಯ್ಸ್ ಎಲ್ಲಿ ಹೋಗೈತೆ ಅಂದರೆ, ಇಲ್ಲಿ ಬಿಸಿಲು ಬೇರೆ ಅಲ್ವಾ, ಕಾಣಿಸ್ತಿಲ್ಲ ಅದು. ಗೈಸ್ ಬಂತು ನೋಡಿ ಇಲ್ಲೇ. ಬಿಡು ಅದು ಹಿಡಿಬೇಕಾದ್ರೆ ಹಿಡೀಲಿ. ಅಲ್ಲಿ ಮನೆ ಬೈತದೆ ಈಗ. ಹಾಂ, ಗೈಸ್ ಇಲ್ಲೊಬ್ರು ಸಾಕೋರು. ಅವ್ರ ಮನೆಗೆ ಹೋಗ್ಬಿಟ್ರೆ ಅದು ಅಕ್ಕಿ ಕಷ್ಟ ಚೂರು. ಅವ್ರ ಅಕ್ಕಿ ಜೊತೆನೆ ಅವತ್ತು ಪಲ್ಟಿ ಹೊಡೆದಿತ್ತು ಒಂದು 5-6 ಸಲ. ಇವಾಗ ಏನು ಅದು ಹೊಡಿತಾನೆ ಇಲ್ಲ ಪಲ್ಟಿನ. ಅಲ್ಲೊಬ್ರು ಸಾಕೋರೆ, ಅಲ್ಲಿ ಹೋಗ್ಬಿಟ್ರೆ ಚೂರು ಕಷ್ಟನೇ. ಇವಾಗ ಇಳೀತದೆ ನೋಡಿ. ಇವಾಗ ಇಳೀತದೆ, ಪಕ್ಕ ಇಳೀತದೆ ನೋಡಿ. ಬಿಡು ಅದು ಹೋಗ್ಲಿ. ಎಲ್ಲೈತದು? ಅಲ್ಲಿ ಫುಲ್ ದೂರ ಆರ್ತೈತೆ ಗೈಸ್ ಅದು. ನೋಡಿ, ಇದೊಂದು ಅಕ್ಕಿಗೆ ಎಲ್ಲಿ ಆರಂಪಿ ಹತ್ರ ಐತಾ ನೋಡಿ. ಇದೊಂದು ಅಕ್ಕಿಗೆ ಕಾಲೇಟಾಗೈತೆ. ಇದೇನಿಲ್ಲ, ಅದಿನ್ನೂ ರೆಕ್ಕೆ ಬಂದಿಲ್ಲ ಅಷ್ಟೇ. ರೆಕ್ಕೆ ಬಂದರೆ ಇವೆರಡಕ್ಕೂ ಆರಿಸೋದೆ. ಇದು ಯಾಕೋ ಚೂರು ಕಾಲೇಟಾಗೈತೆ. ಕ್ಲೀನ್ ಮಾಡಬೇಕು ಗೂಡೆಲ್ಲ. ನಾಳೆ ಕ್ಲೀನ್ ಮಾಡ್ತೀವಿ ಇದನ್ನೆಲ್ಲ, ಗೂಡೆಲ್ಲ ಕ್ಲೀನ್ ಮಾಡಿ. ಇನ್ನು ಇದಕ್ಕೆಲ್ಲ ಛತ್ರಿ ಮಾಡಬೇಕು. ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ವೀಡಿಯೋ ಹಾಕೋಷ್ಟಕ್ಕೆ ಛತ್ರಿ ಗೂಡೆಲ್ಲ ಕ್ಲೀನ್ ಮಾಡಿ. ಇದಕ್ಕೆ ಇವತ್ತು ಊಟ ತಿಂತಿರೋದು. ಅದು ಹೋಗಿದ್ದು ಬರಲೇ ಇಲ್ಲ ಗೈಸ್. ಎಲ್ಲೋಯ್ತು ಗೊತ್ತಿಲ್ಲ. ಒಂದೊಂದ್ಸಲಿ ನಾವು ಫಸ್ಟ್ ಆರಿಸಿದಾಗ ಇಲ್ಲಿ ಈ ಮನೆ ಹತ್ರ ಕಾಲು ಬಿಡ್ತಿತ್ತು, ಆ ಮನೆ ಹತ್ರ ಕಾಲು ಬಿಡ್ತಿತ್ತು. ಇನ್ನೊಂದು 5 ಸರಿ ಆರಿಸ್ತಾವೆ ನೋಡಿ.
ಆ ಕಾಲು ಬಿಡ್ತಾ ಇರಬೇಕು, ಇಲ್ಲೇ ಬಂದು ಕೂತ್ಕೊತಿತ್ತು. ಇನ್ನೊಂದು 5 ಸಲ ಪ್ರಾಕ್ಟೀಸ್ ಮಾಡಿಸ್ತೋ, ಸೀದಾ ಬೋನೊಳಗೆ ಹೋಗಿ ಕೂತ್ಕೊತಿತ್ತು ಅದು. ಇವಾಗ ಇಲ್ಲೇ ಬಂದು ಇಳೀತದೆ, ಎಲ್ಲೂ ಕಾಲೇ ಬಿಡಲ್ಲ ಅದು. ಬಿಟ್ರು ಬಿಡುತ್ತೆ, ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ನಾನು ನೋಡಿದಾಗ್ಲಿಂದ ಇಲ್ಲೇ ಕಾಲು ಬಿಟ್ಟಿರೋದು ಅದು, ಇನ್ನೆಲ್ಲೂ ಬಿಟ್ಟೇ ಇಲ್ಲ. ಅದು ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ ತಡೀರಿ. ಇಲ್ಲಿ ಸಕ್ಕತ್ ಬಿಸಿಲೈತೆ ಗೈಸ್, ಇಲ್ಲೇ ಬಂತು ನೋಡಿ. ಪುನಃ ಹೋಯ್ತೈತೆ. ಅದು ಎಲ್ಲಿ ಹೋಯ್ತೈತೆ ಅಂತ ಗೊತ್ತೈತಲ್ಲ, ಅಲ್ಲಿ ನಿಮಗೆ ಕಾಣಿಸ್ತಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫುಲ್ಲು ಬಿಸಿಲು ಇಲ್ಲಿ. ಇದು ಇನ್ನೂ ಅಕ್ಕಿ ದೂರ ಹೋಯ್ತದೆ, ಆದರೆ ಹೈಟ್ ಆರಲ್ಲ ಇದು ಅಕ್ಕಿ. ಅಲ್ಲಿ ಅದಿನ್ನೂ ಇಳಿಯೋ ಮೂಡಲ್ಲಿಲ್ಲ. ಅಲ್ಲಿ ಮೋಸ್ಟ್ಲಿ ಇವಾಗ ಇಳಿಬೋದು ನೋಡಿ. ಬಂದು ಇಲ್ಲೇ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ಹೊತ್ತು ತಿನ್ನಲಿ. ಇನ್ನೊಂಚೂರು ಬಿಸಿಲು ಕಡಿಮೆ ಆದಮೇಲೆ ಎಲ್ಲಾದರೂ ದೂರಕ್ಕೆ ತಗೊಂಡೋಗಿ ಅದನ್ನ ಆರ್ಸೋಣ ಒಂದ್ಸಲಿ. ಸುಮಾರು ಸಲ ಆರಿಸಿದ್ದೀವಿ, ಇಲ್ಲೇ ಬಂದೈತೆ. ಇನ್ನೊಂದ್ಸಲಿ ಟ್ರೈ ಮಾಡೋಣ, ಬರುತ್ತಾ ಬರಲ್ವಾ ಅಂತ ನೋಡೋಣ ಒಂದ್ಸಲಿ. ಗೈಸ್ ನೋಡಿ, ಛತ್ರಿ ನಾವು ಸುಮ್ಮನೆ ಮಾಡ್ದೋ, ಈ ಥರ ಬಂತು. ನಾಳೆ ಇನ್ನೊಂಚೂರು ನೀಟಾಗಿ ಮಾಡಬೇಕು. ಇದನ್ನೆಲ್ಲ ತೆಗೆದಾಕ್ಬಿಟ್ಟು, ಈ ಥರದ್ದು ಒಬ್ರು ಅಣ್ಣನ ಹತ್ರ ಐತಂತೆ, ಅದನ್ನು ಫುಲ್ ಎತ್ಕೊಂಬತ್ತೀವಿ. ಒಂದು 7-8 ಪೀಸ್ ಐತಂತೆ, ಎತ್ಕೊಬಂದ್ಬಿಟ್ಟು ಮಾಡಬೇಕು ಇದನ್ನು. ಬನ್ನಿ ಅಲ್ಲೇ ಮಡಗ್ಬಿಡೋಣ ಇದನ್ನು. ಅದು ತಿನ್ನಲಿ ಅಂತ ಬಿಟ್ಟಿದ್ದೀವಿ. ಅದು ತಿಂದಾದ್ಮೇಲೆ ತಗೊಂಡೋಗಿ ಅದನ್ನು ಆರಿಸೋಣ. ನಾನು ಬಿಟ್ಟಿದೆ. ನಮ್ಮ ಹತ್ರ ಇನ್ನೊಂದು ಅಕ್ಕಿ ಇತ್ತು, ಅದು ಈ ಥರನೇ ಸೇಮು ನೋಡಿ. ಅಲ್ಲೋಗಿ ಕೂತ್ಕೊತಿ. ಇದೇನು ಇಳಿಯಲ್ಲ ಕೆಳಗಡೆ. ತಿರವಲ್ಲು, ಅದು ಪಟ್ಟ ತಿರವಲ್ಲು ಈ ಥರನೇ ಮಕ್ಷಿನ. ಅದು ಈ ಥರನೇ ಕೂತ್ಕೊತು. ಕೆಳಗೆ ಇಳಿದ ತಕ್ಷಣ ಗೈಸ್, ನಾನು ಹೋಗೋಷ್ಟೊತ್ತಿಗೆ ಹಿಡ್ಕೊಬರೋಣ ಅನ್ನೋಷ್ಟೊತ್ತಿಗೆ ಬೆಕ್ಕಿಡ್ದುಬಿಡ್ತು. ಬೆಕ್ಕಿಡ್ದುಬಿಟ್ಟು ಗೈಸ್, ಇವನು ಇತ್ತಿತ್ತಿಲ್ಲ. ನಮ್ಮ ಇನ್ನೊಬ್ಬರು ಇದ್ದರು, ಈ ಥರನೇ ಕೂತ್ಕೊಂಡು ಕೆಳಗೆ ಇಳಿದುಬಿಡ್ತು. ಅದು ಹೆಂಗೆ ಹಿಡಿತು ಗೊತ್ತಾ ಬೇಕು. ಸುಮ್ಮನೆ ಹಿಡಿದುಬಿಡ್ತು, ಎಲ್ಲೂ ಗಾಯನೂ ಆಗಿಲ್ಲ. ಸುಮ್ಮನೆ ಹಿಡೀತು, ಬಿಟ್ಬಿಡ್ತು. ಆಮೇಲೆ ಅದು ಇದಾಗೋಯ್ತು. ಅದೊಂದೇ ಅಕ್ಕಿ ಇದಾಗಿದ್ದು. ಇವನು ಹಿಡಿಯೋಕೆ ಟ್ರೈ ಮಾಡ್ತಾನೆ, ಆಗಲ್ಲ ಅಲ್ವಾ. ಅಲ್ಲಿ ಯಾರ್ತು ನೋಡಿ. ಆದ್ಮೇಲೆ ನಾ ಈ ಕಡೆ ಇರ್ತೀನಿ ಬಾ. ಅಲ್ಲಿ ಹೆಂಗೆ ಹೋಯ್ತೈತೆ ಅಂದರೆ ಗೈಸ್, ಸೂಪರು. ಇದು ನಾವು ತಂದು 2 ದಿವಸಕ್ಕೆ ನಾವು ಬಿಟ್ಟಿದ್ದೆವು. ನೋಡಿ, ಇದೇನು ಇಳಿಯಲ್ಲ. ತಂದು 2 ದಿವಸಕ್ಕೆ ಆರಿಸ್ತು. ಅಲ್ಲೊಂದ್ಸಲಿ ಇಲ್ಲೊಂದ್ಸಲಿ ಕಾಲು ಬಿಡ್ತು, ಸೀದಾ ಬಂದು ಇಲ್ಲೇ ಕೂತ್ಕೊತು ಗೈಸ್. ಇನ್ನು ಅದಾದಮೇಲೆ ಎಲ್ಲೂ ಕಾಲು ಬಿಟ್ಟಿದೆ ನೋಡಿಲ್ಲ. ಇನ್ನೊಂದು 2 ಸಲ 3 ಸಲ ಕಾಲು ಬಿಡ್ತೇನೋ, ಇನ್ನೆಲ್ಲೂ ಬಿಟ್ಟಿಲ್ಲ. ಡೈರೆಕ್ಟ್ ಇಲ್ಲೇ ಬಂದು ಕೂತಿರೋದು. ಕಾಲು ಬಿಟ್ರೆ ಎಲ್ಲಿ ಗೊತ್ತಾ ಬಿಡೋದು. ಇಲ್ಲೊಂದು, ಅಲ್ಲೊಂದು ಮನೆ, ಇನ್ನೆಲ್ಲೂ ಹೋಗಿ ಕೂತ್ಕೊಳ್ಳ. ಅಲ್ಲೊಂದು ಯಾವುದು, ಅಲ್ಲೂ ಕಾಲು ಬಿಡ್ತಿತ್ತ. ಅಲ್ಲೂ ಬಿಡ್ತಿತ್ತಂತೆ ಗೈಸ್. ನಾನು ನೋಡ್ತಾ ಅವಳಿಂದ ಎಲ್ಲೂ ಬಿಟ್ಟಿಲ್ಲ ಅಲ್ವಾ. ಒಂದು 5-6 ದಿವಸದಿಂದ ಡೈರೆಕ್ಟ್ ಇಲ್ಲೇ ಬಂದು ಕೂತ್ಕೊತೈತೆ. ವಾ ಗೈಸ್ ನೋಡಿ, ಇದೊಂಥರ ಈ ಅಕ್ಕಿಗೆ. ಯಾಕೆಂದರೆ ತಡೀರಿ ತೋರಿಸ್ತೀನಿ. ಅಲ್ಲೊಬ್ರು ಪಾರಿವಾಳ ಸಾಕೋರೆ. ಆ ಪಾರಿವಾಳನ ನೋಡ್ಕೊಂಡದು ಕಾಲು ಬಿಡ್ತದೆ. ತಡೀರಿ ನಿಮಗೆ ಆದರೆ ತೋರಿಸ್ತೀನಿ ಗೈಸ್. ಅಲ್ಲಿ ಛತ್ರಿ ಕಾಣಿಸುತ್ತೆ ಅನಿಸುತ್ತೆ, ತಡಿ. ಅಲ್ಲಿ ಕಾಣಿಸ್ತೈತಾ? ಅದೇ ತಾನೇ ಛತ್ರಿ. ನನ್ನ ಕೈ ಅಕ್ಕ ಕಡೆನೋ ಹೋಯ್ತೈತೆ. ಎಲ್ಲಿ ಗೊತ್ತಾ ಗೈಸ್, ಅಲ್ಲಿ ಛತ್ರಿ ಕಾಣಿಸ್ತೈತೆ ಅನ್ಕೋತೀನಿ. ಅಲ್ಲಿ ಛತ್ರಿ ಕಾಣಿಸ್ತೈತಲ್ವಾ. ಅವ್ರ ಅಣ್ಣನ ಹೆಸರು ವಿಕಾಸಣ್ಣ ಅಂತ. ಅವ್ರು ಎಷ್ಟಕ್ಕೆ ಸಾಕೋರೆ? ಒಂದು 20, ಒಂದು 20 ಮೇಲೆ ಅನ್ಕೊಳ್ಳಿ. ಅವ್ರ ಹತ್ರ ಇರೋದೆಲ್ಲ ಪಲ್ಟಿ ಅಕ್ಕಿಗಳೇ, ಸೈಕು. ಪಲ್ಟಿ ಅಕ್ಕಿ ನೀವು ತಾರ ಅವತ್ತು ಹೊಡಿತಲ್ಲ ಅವ್ರ ಜೊತೆದು. ಈಗಲೂ ಹೊಡಿತೀವಿ ಒಂದೊಂದಪ್ಪ ಅಷ್ಟೇ. ಅದು ರೋಲು ಇವ್ರಂಗೆ ಹೊಡಿಯಲ್ಲ. ಇದು ಮೇಕೆಸಿ ಮಾಡ್ಕೊಂಡ್ಕೊ ಬಂದಿಲ್ಲ. ಇದು ಅಕ್ಕಿ
ರೆಕ್ಕೆ ಬಂದೈತೆ ನೋಡ್ಬೇಕು. ರೆಕ್ಕೆನಾ? ರೆಕ್ಕೆ ಕಿತ್ತಾಕಿ ಅವ್ರೆ ಅಲ್ವಾ, ನಾವು ಅವ್ರು ತಂದಿದ್ರಾ? ಅವ್ರ ಫ್ರೆಂಡು ರೆಕ್ಕೆ ಕಿತ್ತಾಕ್ಬಿಟ್ಟು ಕೊತ್ತಿದ್ದು ನೋಡಿ. ಬಂದೈತೆ, ಇನ್ನು ಟ್ಯೂಬು ಬಂದೈತೆ, ಇನ್ನಿಷ್ಟು ಬರ್ಬೇಕು. ಇನ್ನು ಟ್ಯೂಬ್ ರೆಕ್ಕೆಗಳು ಇದಕ್ಕೆ ಇದಕ್ಕೆ ಬಂದೈತೆ ಚೂರು ಚೂರು. ಇಲ್ಲ, ಎರಡಕ್ಕೂ ಬಂದೈತೆ. ಅಕ್ಕಿಗಳನ್ನ ನೋಡ್ಕೊಂಡದು ಕಾಲು ಬಿಡುತ್ತೆ ಅಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ಇದಕ್ಕೆ ಏಟಾಗಿದ್ದು ನೋಡಿ, ಕಾಲು ಹೆಂಗೆ ಏಟೈತಿ ಇದಕ್ಕೆ ಗೊತ್ತಿಲ್ಲ. ನಾವು ನೆನ್ನೆ ಸುಮ್ಮನಿದ್ವಾ, ಇವನ ಕೈ ಮೇಲೆ ರಕ್ತ ಬತ್ತಿತ್ತು. ಏನು ರಕ್ತ ಅಂದರೆ ಅಕ್ಕಿ ಕಾಲಲ್ಲಿ ಇತ್ತು ರಕ್ತ. ಇದು ಒಳ್ಳೆ ಇದು ಕಣ್ಣು ತೋರಿಸು, ಇದ್ರದ ಅದ್ರದ ಕಣ್ಣು ಇದ್ರದ ಎರಡು ಸೂರ್ಯ ಚಂದ್ರ ಕಣ್ಣು. ನೋಡಿ ಕಣ್ಣು ನೋಡಿ, ಅದ್ರದ್ದು ತೋರಿಸು ಕಣ್ಣು. ಕಾಲು ಜಾಸ್ತಿ ಇದು ಮಾಡೋಕ್ಕೋಗ್ಬೇಡ. ನೋಡಿ ಈ ಕಡೆ ಕಣ್ಣು ನೋಡಿ ಇದ್ರದ್ದು, ಮತ್ತು ಇಲ್ಲ ಅದು ಕಣ್ಣೇ ಬಿಡ್ತಿಲ್ಲ, ಚೂರು ಹುಷಾರಿಲ್ಲ ಅಲ್ವಾ. ನೋಡಿ ಈ ಕಡೆನೇ ಬೇರೆ, ಆ ಕಡೆನೇ ಬೇರೆ. ಇದಕ್ಕೂ ಅಷ್ಟೇ, ಅದು ಇಟ್ಕೊ. ಕಾಲು ಏಟಾಗೈತೆ ಅಲ್ವಾ, ಅಷ್ಟು ನಡೆಯಲ್ಲ ಇದು. ಅಲ್ಲಿ ನೋಡಿ ಹೆಂಗೆ ಓಡೈತಿದೆ. ಕೋಳಿ ಮರಿ ಥರ ಆಡ್ತಿದೆ. ಇದೇನು ಈ ಥರ ಹಿಂದೆ ಐತೆ ನೋಡಿ. ಇದಕ್ಕೂ ಆ ಥರನೇ ಕಣ್ಣು ನೋಡಿ. ಗೂಗ್ಲಿ ಇದು ಇದು ಸ್ಪೈಕ್ ಅಕ್ಕಿ. ಮತ್ತು ಈ ಕಡೆ ಕಣ್ಣು ನೋಡಿ, ಸೇಮ್ ಅದು ಇದು ಸೇಮೆ. ಸ್ಪೈಕ್ ನೋಡಿ ನೋಡಿ ಸೈಕ್ ಐತೆ. ಇದಕ್ಕೇನು ಬೆಕ್ಕಿಡ್ದಿತ್ತು ಅಲ್ಲಿ, ಗಾಯ ಆಗೈತಲ್ಲ ಅದು. ಕುತ್ತಿ ಮಾಡ್ಕೊಂಡ್ಬಿಟ್ಟಿತ್ತು. ಓ ಗೈಸ್, ಏನಂದರೆ ಅದು ಗಾಯ ಏನಂದರೆ ಈ ಅಕ್ಕಿ ಇಲ್ಲ ತಾರ ಅಕ್ಕಿ ಕುಕ್ಕಿರೋದ್ರಿಂದ ಆ ಥರ ಆಗಿರೋದು. ನಾನು ನೋಡಿದಾಗ್ರಿಂದ ಇದು ಒಂದೇ ಸಲ ಅಕ್ಕಿ ಕಾಲು ಬಿಟ್ಟಿದ್ದು. ತಡಿ ನೋಡಿ ಬಂತು ಅಕ್ಕಿ, ಎಲ್ಲೋಯ್ತಲ್ಲಿ. ಇದ್ರ ಕಾಲು ಬಿಟ್ರೆ ಅದೊಂದೇ ಬೇಜಾರು ಗೈಸ್, ಇನ್ನೇನು ಇಲ್ಲ. ಎಷ್ಟು ಅವರ್ ಆರಿತಿದು ಇದು? ಯಾರು ಇಲ್ಲ, 1.5 ಅವರು ಗೈಸ್. 1.5 ಅವರ್ ಆರೈತಂತೆ. ಅಂದರೆ ನಾವು ತಗೊಬಂದಾಗ ಅವರು ಅಂದರೆ ಸುಮ್ಮನೆ ಇಟ್ಕೊಂಡಿದ್ರಂತೆ, ಅವ್ರು ಆರಿಸಿಲ್ಲ ಏನಿಲ್ಲ. ಅದು ಫಸ್ಟಲ್ಲಿ ಆರ್ತಿರೋದು, ಅವ್ರು ಆರಿಸಿಲ್ಲ. ನಾವು ಇಲ್ಲಿಗೆ ತಗೊಂಡಾದ್ಮೇಲೆ ಅದು ಕಾರ್ಸಕ್ಕೆ ಕಲ್ತಿರೋದು. ಎಲ್ಲಿ ಬಂತಲ್ಲಿ ಈ ಬಿಸಿಲು, ಸಖತ್ ಬಿಸಿಲು. ಒಂದು ಬರೀ ನಾವು ಅದಕ್ಕೆ ಛತ್ರಿ ಮಾಡೋ ಆ ಥರ ಎಲ್ಲ ಮಾಡಿಲ್ಲ, ಸುಮ್ಮನೆ ಬೋನೊಳಗೆ ಇಟ್ಟಿದ್ದೆವು. ತಂದಿದ್ದು 2 ದಿವಸನೇ ಬೋನೊಳಗೆ ಇಟ್ಟಿದ್ದು, ಆಮೇಲೆ ಆರಿಸ್ಬಿಟ್ವಿ. ಅದು ನಾವು ತಂದು ಒಂದು ಎಷ್ಟು ದಿನ ಆಯಿತು? 1 ತಿಂಗಳಾಗಿತ್ತು. 1 ತಿಂಗಳಾಗಿತ್ತು. 1 ತಿಂಗ್ಳಿಗೆ ಸಾಕೋದು. ಅಯ್ಯೋ ಗೈಸ್, ನಿಮ್ಗೆ ಕಾಣಿಸ್ತಿಲ್ಲ ಗೊತ್ತಿಲ್ಲ. ಇಲ್ಲಿ ಏನು ಅದು ಇದು ಹೈಟ್ ಆಡ್ತಿಲ್ಲ ಅಷ್ಟೇ, ದೂರ ಹೋಯ್ತೈತೆ ಗೈಸ್, ಹೆವಿ ದೂರ ಹೋಯ್ತೈತೆ. ಅಲ್ಲಿ ಮರ ಐತಲ್ಲ, ಆ ಮರ ಹಿಂದೆ ಫುಲ್ ಹಿಂದೆ ಹೋಯ್ತು. ಅದು ದೊಡ್ಡ ಮರ ಐತಲ್ಲ, ಅದೇ ಹುಣ್ಸೆಂದೇನೋ, ಫುಲ್ ಹಿಂದೆ ಹೋಯ್ತದು. ಇವೆರಡೂ ಒಳಗೆ ಬಿಟ್ಬಿಟ್ರೆ ಅದು ಒಳಗೋಯ್ತದೆ, ಯಾಕಂದರೆ ಅದು ಇಳಿಬೇಕಲ್ವ ಅಕ್ಕಿ, ಅದಕ್ಕೆ ಇದನ್ನು ಆಚೆ ಬಿಟ್ಟಿದ್ದೀವಿ. ಅದು ಅಕ್ಕಿ ಎಲ್ದವ್ರು ಇಳಿಯುತ್ತೆ. ಅಲ್ಲಿ ನೋಡಿ, ಅದು ಕೂತ್ಕೊಳ್ಳುತ್ತೆ, ಮತ್ತು ಇವಾಗ ಬರುತ್ತೆ ನೋಡಿ. ಅದು ಆ ಥರ ಏನು ಬೀಳೋದೇ ಇಲ್ಲ. ಒಂದು 3-4 ಸಲ ಆಗೈತೆ ಅಷ್ಟೇ. ಬಾ 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 ಇದು ಗೈಸ್ ನೆನೆ ಬೋನೊಳಗಿತ್ತಾ, ಸುಮ್ಮನೆ ಈ ಥರ ಹೊಡಿತಿದ್ದೀನಿ, ಕುಕ್ಕಾಗಿ ಬತ್ತೈತೆ. ಇಲ್ಲಿ ಇಲ್ಲೇ ಬಂತಲ್ಲ,
ನೋಡಿ ಬಂತು ಅಕ್ಕಿ. ಇವಾಗ ಇಳೀತದೆ, ಮೋಸ್ಟ್ಲಿ ಇಳಿಬೋದು. ಇಳೀತದೆ. ವಾಹ್, ಏನಿದು? ಇಳಿಲಿ ಸೈಡ್ ಇಳೀತು ಗಾಯ್ಸ್. ಕೆಲ್ಸೋದು. ಅದು ಇಳೀತದೆ, ಅದೇನಿಲ್ಲ. ಇಳಿ, ಕೆಳಗಿಳಿ. ಜಾಸ್ತಿ ಆಡಬಾರ್ದು. ಯಾವುದು? ಈ ಕಡೆ ಅದಾ ಅದನಾ? ಅದು ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಈ ಕಡೆ ಬಿಡು ಅಂತ ನಡಿ. ಬೈ ಕಡೆ ನೀನು. ಅದು ಹೋಗ್ತದೆ ಬಿಡು. ನಮ್ಮಲ್ಲಿ ಬೈ. ಅದೆಲ್ಲ ತಿನ್ಲಿ, ಇನ್ನೊಂದ್ಸಲಿ ಎಲ್ಲ ದೂರಕ್ಕೆ ತಗೊಂಡೋಗಿ ಆಡ್ಸೋಣ. ಅದು ನೋಡಿ, ಅದು ಅವಾಲಿಂದ ಹೋಗಿ ಕುತ್ಕೊತೈತಿ. ಏನು ನೋಡ್ತಿದ್ಯಾ ನೀನು? ಇದು ಆರಕ್ಕೆ ರೆಡಿ ಐತೆ ಗೈಸ್. ಇದು ಯಾವ್ದು ಗೊತ್ತಾ ಇಷ್ಟೊಲ್ಲಿ ಕುಕ್ಕೋದು? ಎರಡು ಏನಿಲ್ಲ, ಫ್ರೆಂಡ್ಲಿನೇ. ಇದೊಂದು ಚೂರು ತಿನ್ನಲಿ ಅಂತ ಬಿಟ್ಟಿದ್ದೀವಿ. ತಿಂತಾನೇ ಇಲ್ಲ ಯಾವುದೇ. ತಿನ್ನಲಿ ಅಂತ ಬಿಟ್ರೆ ತಿನ್ನಲ್ಲ, ಆರ್ಸೋದು ಅಂತ ಬಿಟ್ರೆ ತಿಂತವೆ. ರೆಕ್ಕೆಗಳನ್ನ ನೋಡಿ ಫ್ರೀ ಯಾವ ಥರ ಫ್ರೀ ಮಾಡ್ಕೋತೈತೆ. ಅದು ಕಾಲೇಟಾಗೈತೆ ಚೂರು. ಹೆಂಗೈತೆ ಗೊತ್ತಿಲ್ಲ ಗೈಸ್. ನಮಗೂ ಈ ಅಕ್ಕಿ ಕಂಡ್ರೆ ಅಷ್ಟು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಈ 3 ಅಕ್ಕಿ ಯಾವುದು ಅಂತ ಕಾಮೆಂಟ್ ಮಾಡಿ. ನಾನು ಅವಲೇ ಹೆಸರು ಹೇಳಿದ್ದೀನಿ, ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಅವನು ಗೊತ್ತು. ನಾನು ಹೇಳಿರೋದು ಸುಮ್ಮನೆ ಗೆಸ್ ಮಾಡಿದೆ. ನೋಡಿ ಫುಲ್ ರೆಕ್ಕೆಲ್ಲ ಫ್ರೀ ಮಾಡ್ಕೊತೈತೆ ಗೈಸ್. ನಾವು ಛತ್ರಿ ಎಲ್ಲಿ ಕಟ್ಟದ ಅಂದ್ಕೊಂಡಿದ್ದೀವಿ ಗೊತ್ತಾ? ಇಲ್ಲಿ ಹೆಂಗಿದ್ರು ಐತೆ ಇದು. ಇದ್ರ ಮೇಲೆ ಇನ್ನೊಂದು ಚೂರು ಉದ್ದ ಕಡ್ಡಿ ಹಾಕ್ಬಿಟ್ಟು ಛತ್ರಿ ಕಟ್ಟದ ಅಂತ. ಅಲ್ಲಿ ನೋಡಿ ಅವನು ಅದು ಅಂದರೆ ಚೂರು ಕಷ್ಟಪಡ್ತೈತೆ. ಅದ್ರ ಮೇಲೆ ಹತ್ತೋದು ಇಳಿಯೋದು ಮಾಡ್ತೈತೆ. ರೆಕ್ಕೆ ಕಿತ್ತಾಕ್ತೀನಿ ಅಂತ ಹೋಗೋನೆ. ಕಿತ್ತಾಕ್ತೀಯಾ? ದೊಡ್ಡ ರೆಕ್ಕೆನಾ? ಕಿತ್ತಾಕ್ಬಿಡು. ಕಿತ್ತಾಕ್ತಾ ರೆಕ್ಕೆನಾ? ಪರ್ಸತೈತೆ. ಪರ್ಸೈತಾ? ವಾವ್, ಅಲ್ಲಿ ಪರ್ಸ್ತು. ಇದಾ ಕಲ್ತಿರೋದು ನೀನು ಬುದ್ಧಿ? ಪರ್ಸ್ತಿಯಲ್ಲ. ಇನ್ನು ನೀಟಾಗಿ ಎಷ್ಟು ದಿನ ಬೇಕು ಇವೆರಡಕ್ಕೂ ರೆಕ್ಕೆ ಬೆಳೆಯೋಕ್ಕೆ? ತಿಂಗಳು ಬೇಕಾ? ಜಿಂಚಾಕ್. ನಾವು ಮೊದಲು ಎಲ್ಲಿ ಗೊತ್ತಾ ಇಡ್ತಿದ್ದು ಪಾರಿವಾಳನ? ಸುಮ್ಮನೆ ಇಲ್ಲೇ ಇಡ್ತಿದ್ವಿ ಅದೊಂದು. ಆಮೇಲೆ ನೈಬೋನ್ ಇತ್ತು ಇವ್ರದ್ದು. ಆ ನೈಬೋನ್ನ ತಗೊಬಂದು ಅದ್ರ ಮೇಲೆ ಅದರೊಳಗೆ ನಾವು ಅದೇನು ಗೂಡು ನಮ್ಮ ಫ್ರೆಂಡ್ ಮಾಡಿಕೊಟ್ಟ. ನೋಡಿ ಬಾಕ್ಲೆಲ್ಲ ಚೆನ್ನಾಗೈತೆ. ಒಟ್ಟಿನಲ್ಲಿ ಇರ್ಬೋದು ಪಾರಿವಾಳಗಳು. ಆ ಗೂಡನ್ನ ತೆಗೆದು ಒಳಗೆ ಹಾಕಿದ್ದೀವಿ. ಓ, ಈ ಥರ ಏನು ಆ ಥರನೇ ಆಡ್ತೈತೆ. ಅಯ್ಯ, ಇಳಿ ಕೆಳಗೆ. ಇದಕ್ಕೆ ಹಿಡಿಯೋಕ್ಕೆ ಆಗಲ್ಲ ಗೈಸ್. ಹಿಡಿಯೋಕ್ಕೆ ಆಗಲ್ಲ ಇದನ್ನ. ಸಖತ್ ಕಷ್ಟ. ಚೂರು ಇದು ಮಾಡೋರು ಆಡ್ತೀನಿ ಅಂತಿದೆ. ಏನು ಆರ್ತ್ ಗೈಸ್. ಹಾಂ, ಇಲ್ಲೇ. ಯಾಕೆ ಇಲ್ಲೇ ಅಂದರೆ ನೀನು ಎಲ್ಲಿಗೆ ಹೋಯ್ತೀಯ? ಗೈಸ್, ನನಗೆ ಏನು ಕಾಣಿಸ್ತಾನೆ ಇಲ್ಲ. ಗೆಸ್ಸಿಂಗ್ ಮೇಲೆ ಮಾಡ್ತಿದ್ದೀನಿ. ಫುಲ್ ಬಿಸಿಲಿಗೆ ಕಾಣಿಸ್ತಾನೆ ಇಲ್ಲ. ಓ, ಈ ತಾತನ ಕಿರಿಸ್ತಾರೆ ಹೆಂಗೆ. ಅದು ಆರ್ಸೋ ಪಾರಿವಾಳ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಅವನೇ ಆರ್ಸು ಅಂತಿದ್ದೀವಿ. ಆರ್ಸು.
ಅಲ್ಲ ಯಾರೋ ಕರೀತಾ ನಿಮ್ಮ ತಾತನೇ ಯಾರೋ ಗೈಸ್ ಸತ್ತವನೇ. ಹಾಂ ಬಂತು ಗೈಸ್, ಇಳಿತು ಅನ್ಕೋತೀನಿ. ನೋಡಿ ಒಳಗೆ ಹೋಗಿರೋಕ್ಕೆ ಓಕೆನೆ. ಸರಿ ಗೈಸ್, ಇವತ್ತಿನ ವೀಡಿಯೋ ಇಷ್ಟು. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋ ಪಾರಿವಾಳದೇ ಆಗಿರುತ್ತೆ. ಸರಿ, ಬಾಯ್ ಗೈಸ್.